ಎಲ್ಲಾ ಟಿವಿಗಳಿಗೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಇನ್ನೂ ಪ್ರಯತ್ನ ಮಾಡ್ತೀವಿ ಅಂದ್ರೆ ಮಾಡಿ, ತುಂಬಾ ಸಂತೋಷ ಆಗ್ಲಿ ಅಂತ ನಾನು ಅಲ್ಲಿ ನೋಡಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬ್ರೆಂಟ್ ಆಯಿಲ್ ಬೆಲೆ $114 ಹೋಗಿದ್ದು $80 ಇಳಿದಿದೆ, $60 ಬರುತ್ತೆ ಅಂತ ಹೇಳಿ ಮೋರ್ಗನ್ ಸ್ಟ್ಯಾನ್ಲೆ ಹೇಳಿದೆ. ಮುಂದಿನ ದಿನಗಳಲ್ಲಿ ಕಡಿಮೆ ಆದಾಗ. ಚಿಕ್ಕಬಳ್ಳಾಪುರ ಕೇಂದ್ರ ಸರ್ಕಾರದ 12 ವರ್ಷದ ಆಡಳಿತದ ಸಾಧನೆಗಳು, ದೇಶದ ಅಭಿವೃದ್ಧಿಗೆ ಕೈಗೊಂಡ ನಿರ್ಧಾರಗಳು ಹಾಗೂ ವಿದೇಶಾಂಗ ನೀತಿಗಳ ಕುರಿತು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ, ರಾಜ್ಯ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಎಂಬ ಧ್ಯೇಯದೊಂದಿಗೆ ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜನಪರ ಆಡಳಿತ ನೀಡುತ್ತಾ ಇದ್ದು ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ. ಸರ್ಕಾರದ ಜನಪ್ರಿಯತೆ ಗಣನೀಯವಾಗಿ ಹೆಚ್ಚಿದ್ದು ರೈತರು ಮತ್ತು ಮಹಿಳೆಯರ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದರು. ಉದ್ಯೋಗಾವಕಾಶ, ಮಹಿಳಾ ಸಬಲೀಕರಣ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜನಕಲ್ಯಾಣ ಯೋಜನೆಗಳ ಮೂಲಕ ಸಮಾಜದ ಎಲ್ಲ ವರ್ಗಗಳಿಗೂ ಸರ್ಕಾರ ನೆರವಾಗುತ್ತಿದೆ. ದೇಶದ ಪ್ರಗತಿಗೆ ಅಗತ್ಯವಾದ ದಿಟ್ಟ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದ್ದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಭಾರತವನ್ನು ಮುನ್ನಡೆಸುತ್ತಿದೆ ಅಂತ ಅಭಿಪ್ರಾಯಪಟ್ಟರು. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಮತ್ತು ಸಂಕಷ್ಟಗಳು ಎದುರಾದ ಸಂದರ್ಭದಲ್ಲೂ ಭಾರತ ಸ್ಥಿರತೆ ಕಾಪಾಡಿಕೊಂಡಿದ್ದು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ವಿದೇಶಿ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧಗಳು ಕಾರಣವಾಗಿವೆ ಅಂತ ಕೇಶವ ಪ್ರಸಾದ್ ಹೇಳಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಉತ್ತಮ ಸ್ಥಾನಮಾನ ದೊರಕಿದ್ದು ದೇಶದ ಸುರಕ್ಷತೆ ಮತ್ತು ಗೌರವ ಹೆಚ್ಚಾಗಿದೆ ಎಂದರು. ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ನಾನು ಹೇಳುವಂತದ್ದು, ಯುವಕರಿಗೆ ನಮ್ಗಿರುವಂತ ಡಯಾಸ್ಪೊರಾಗೆ 28 ವರ್ಷ ವಯಸ್ಸಿನ ನಮಗೆ ತುಂಬಾ ದೊಡ್ಡ ವಿಪುಲವಾದ ಅವಕಾಶ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಆಗಿದೆ. ಎರಡನೇ ಪ್ರಶ್ನೆ ನಿಮ್ದು, ಒಂದು ನಿಮಿಷ ಅವ್ರ ಪ್ರಶ್ನೆ ಉತ್ತರ ಕೊಡ್ತೀನಿ. ಎರಡನೇ ಪ್ರಶ್ನೆ ಯಾವ್ದು ತಗೊಂಡ್ರಿ? ಎರಡನೇದು ಅಲ್ಲ ಹೇಳಿ. ಎರಡನೇದು ಅಲ್ಲ, ನನ್ನ ಉತ್ತರ ಆಯ್ತು. ಯಾಕಂದ್ರೆ ನಿಮಗೆ ಮುಖಕ್ಕೆ ನಾನು ಉತ್ತರ ಕೊಡ್ಬೇಕು ಅಂತಲ್ಲ. ಉತ್ತರ ಏನೋ ಉತ್ತರ ಕೊಟ್ಟಿದ್ದೀನಿ, ಸತ್ಯನೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರುವಂತ ಸತ್ಯನ ನೀವು ಬೇಕಾದ್ರೆ ನಿಮ್ ರೆಕಾರ್ಡ್ಸ್ ನ ಚೆಕ್ ಮಾಡಿ ನೋಡಿ. ಆ ಚೆಕ್ ಮಾಡಿ ನೋಡಾದ್ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಉದ್ಯೋಗವನ್ನು ಹರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಮೊದಲ ಕಾಲ ಹೊಟ್ಟೋಯ್ತು. ಸರ್ಕಾರ ಶುರು ಮಾಡಬೇಕು, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂದ್ರು. ನಾನೊಂದು ಮನೆ ಕಮಿಟಿನಲ್ಲಿ ಪ್ರಶ್ನೆ ಹಾಕಿದ್ರೆ ಇನ್ನು 1.5 ವರ್ಷ ಆಗುತ್ತಂತೆ 56,000 ಹುದ್ದೆಗಳನ್ನ ತುಂಬೋದಕ್ಕೆ. ಅಂದ್ರೆ ಘೋಷಣೆ ಮಾಡಿದ್ ಯಾವಾಗ? ಧಾರವಾಡದಲ್ಲಿ ಜನ ಪ್ರತಿಭಟನೆ ಮಾಡಿದಾಗ, ಅಲ್ಲಿಂದ ಬೆಂಗಳೂರು ತನಕ ಬಂದ್ಬಿಟ್ಟು ಮಾಡಿದಾಗ ನೀವು ಎಲ್ರಿಗೂ ಮೂಗು ತುಪ್ಪ ನಾಳೆನೇ ಎಂಪ್ಲಾಯ್ಮೆಂಟ್ ಆಗೋಗ್ಬಿಡುತ್ತೆ ಅನ್ನೋ ತರ ಘೋಷಣೆ ಮಾಡಿದ್ರೆ, ನಾನು IAS DPAR ನವ್ರನ್ನ ಕೇಳಿದ್ರೆ ಪ್ರಶ್ನೆ 1.5 ವರ್ಷ ಆಗುತ್ತೆ ಸರ್, ಇನ್ನು ಎಲ್ಲಾ ಕಡೆಯಿಂದಾನು ಡೀಟೇಲ್ಸ್ ತಗೊಂಡಿದೀವಿ, ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ಆದ್ಮೇಲೆ ವ್ಯಾಲ್ಯೂಯೇಷನ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅದಾದ್ಮೇಲೆ ನಾವು ರಿಕ್ರೂಟ್ಮೆಂಟ್ ಹೋಗ್ತೀವಿ ಸರ್, ನಾಟ್ ಲೆಸ್ ದೆನ್ 1.5 years ಅಂತ ಉತ್ತರ ಸಿಗುತ್ತೆ. ಯಾರ್ದು ತಪ್ಪು? 56,000 ಜನಕ್ಕೆ ಉದ್ಯೋಗ ಕೊಡುವಂತ ರಾಜ್ಯ ಸರ್ಕಾರ 1.5 ವರ್ಷ ಕೊಡಲ್ಲ ಅಂತ ಅಂದ್ರೆ ರಾಜ್ಯ ಸರ್ಕಾರದ ತಪ್ಪಿಲ್ವೇನು ಇದರಲ್ಲಿ? ನಿನ್ನೆ ತಾನೇ ಹೋಗಿರುವಂತ DCM ಅವರು ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ, ಸೌಹಾರ್ದಯುತವಾದಂತಹ ಭೇಟಿನಲ್ಲಿದ್ದಾರೆ. ಜೊತೆಗೆ ನೀತಿ ಆಯೋಗದ ಸಭೆಗೆ ಇಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ ಸಿದ್ದರಾಮಯ್ಯನವರು. ಎಷ್ಟು ಸತಿ ಹೋಗಿದ್ರು? ಮತ್ತೆ ವಿದೇಶಕ್ಕೆ ಬನ್ರಿ, ಹೋಗಿ ಬಂಡವಾಳ ತರೋಣ ಅಂತ ಕರೆದ್ರೆ ನರೇಂದ್ರ ಮೋದಿ ಅವ್ರ ಜೊತೆನಲ್ಲಿ ಒಂದ್ಸತಿ ಹೋಗಿರ್ಲಿಲ್ಲ. ಯಾಕೆ ಹೋಗಿರ್ಲಿಲ್ಲ ಸಿದ್ದರಾಮಯ್ಯನವರು? ಮೊದಲನೇ ಬಾರಿಗೆ ನೀತಿ ಆಯೋಗದ ಸಭೆಗೆ ಕರ್ನಾಟಕದವರು, ತಮಿಳುನಾಡುನವರು, ತೆಲಂಗಾಣದವರು ಮತ್ತೆ ಕೇರಳದವರು ಮೊದಲನೇ ಬಾರಿ ಹೋಗಿರುವಂತದ್ದು. ಅಂದ್ರೆ ಒಂದು ದೇಶದ ಬೆಳವಣಿಗೆ ಅಂತಂದಾಗ ಕರ್ನಾಟಕ ಬೇರೆ ಅಲ್ಲ. ಕರ್ನಾಟಕದಲ್ಲಿ ಉದ್ದಿಮೆ ಹೂಡಬೇಕು ಅಂತಂದ್ರೆ ಇದೇ ಟೊಯೋಟಾ ಕಂಪನಿ, ನಾವು ಹೊಸದಾಗಿ ಶುರು ಮಾಡ್ತೀವಿ, ನೀವು ನಮಗೆ ಜಾಗ ಕೊಡಿ, ಲೇಬರ್ ಲಾನ ಚೇಂಜ್ ಮಾಡ್ರಿ, ನಾವು 22,000 ಕೋಟಿ ದುಡ್ಡು ಹಾಕ್ತೀವಿ, ಸುಮಾರು ಒಂದು 25,000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಮೀನಾಮೇಷ ಎಣಿಸಿದ್ರು. ಎಲ್ಲಿಗೋಯ್ತದು? ಸಂಭಾಜಿನಗರಕ್ಕೆ ಹೋಯ್ತು. ಹಾಗಾಗಿ ರಾಜ್ಯ ಸರ್ಕಾರದ ಬಹುದೊಡ್ಡ ಕೊಡುಗೆ ಇದೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ಪತ್ರಕರ್ತರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ನಾನು. ಎರಡನೇದು ನೋಡಿ, ಸಾಮಾಜಿಕ ಸಾಮರಸ್ಯ ದೇಶದಲ್ಲಿ ಎಷ್ಟು ದಂಗೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವೈಯಕ್ತಿಕ ವಿಚಾರಗಳಿಗಿಂತ ದೇಶ ಸೇವೆಗೆ ಆದ್ಯತೆ ನೀಡುತ್ತಾ ಇದ್ದು ಗುಜರಾತ್ನಿಂದ ಆರಂಭವಾದ ಅವರ ಸಾರ್ವಜನಿಕ ಸೇವೆಯ ಪಯಣ ಇಂದಿಗೂ ನಿರಂತರವಾಗಿದೆ ಅಂತ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ಯುವ ಪೀಳಿಗೆಯ ಅಗತ್ಯಗಳನ್ನು ಮನಗಂಡು ವಿವಿಧ ಕ್ಷೇತ್ರಗಳಲ್ಲಿ ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವುದು ದೇಶದ ಹೆಮ್ಮೆಯ ಸಂಗತಿ ಅಂತ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, 2 ಸಂಸದರ ಬಲದಿಂದ ಆರಂಭವಾದ ಬಿಜೆಪಿ ಇಂದು ದೇಶದ ಅಗ್ರ ರಾಜಕೀಯ ಪಕ್ಷವಾಗಿ ಬೆಳೆದಿರುವುದಕ್ಕೆ ಅದರ ಸಂಘಟನಾ ಶಕ್ತಿ, ದೇಶಭಕ್ತಿ ಹಾಗೂ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ನೀಡುವ ಸಂಸ್ಕೃತಿಯೇ ಕಾರಣ ಅಂದರು. ಬಿಜೆಪಿ ಆರಂಭದಿಂದಲೂ ಸಾಮಾನ್ಯ ಜನರ ಪಕ್ಷವಾಗಿದ್ದು ಸಾಮಾನ್ಯ ಕಾರ್ಯಕರ್ತನಿಗೂ ಉನ್ನತ ಹುದ್ದೆ ಸಿಗುವ ಅವಕಾಶ ಇದೆ ಎಂದರು. ಗುಜರಾತ್ನಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಮಾದರಿ ದೇಶದ ಗಮನ ಸೆಳೆದಿತ್ತು. ಅವರು ಕೇವಲ ಗುಜರಾತ್ಗೆ ಸೀಮಿತವಾಗಬಾರದು, ಇಡೀ ರಾಷ್ಟ್ರಕ್ಕೆ ನಾಯಕತ್ವ
ನಾಯಕತ್ವ ನೀಡಬೇಕು ಎಂಬ ಜನರ ಆಶಯದಿಂದ ಸತತವಾಗಿ 3 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಇನ್ನು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ನೀರಾವರಿ ಸಮಸ್ಯೆ ಕುರಿತು ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆಯಿಂದ ನೀರು ಬರುವ ಕುರಿತು ಅನುಮಾನ ಇದ್ದು ಎಚ್ಎನ್ ವ್ಯಾಲಿ ಯೋಜನೆಯಡಿ ಸರಬರಾಜಾಗ್ತಿರುವ ನೀರಿನ ಗುಣಮಟ್ಟದ ಬಗ್ಗೆ ಸಹ ಪ್ರಶ್ನೆಗಳು ಉದ್ಭವಿಸಿದೆ. ಎಚ್ಎನ್ ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣ ವ್ಯವಸ್ಥೆಗೆ ಜಾರಿಗೆ ಹಲವು ಬಾರಿ ಒತ್ತಾಯಿಸಿದ್ರು ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿದ್ರು. ಸರ್ಕಾರ ಬರಲೇಬೇಕು, ಎನ್ಡಿಎ ಸರ್ಕಾರ ಬರಬೇಕು. ಬಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಾವು ನಾಯಕರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಕೃಷ್ಣಾ ನದಿ ನಮ್ಮ ಬಾರ್ಡರ್ ಇದೆ. ಆಂಧ್ರ ಬಾರ್ಡರ್ ಅಲ್ಲಿ ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಬಾರ್ಡರ್ ಅಲ್ಲಿ ನೀರಿದೆ. ಆ ನೀರನ್ನ ತಗೊಂಡ್ಬರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಒಕ್ಕರ್ಲಾಗಿ ನೀರಾವರಿ ಹೋರಾಟಗಾರರು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿದ್ರು. ಸತತವಾಗಿ 15-20 ವರ್ಷ ಹೋರಾಟ ಮಾಡ್ತಾ ಇದ್ರೆ, ಆದ್ರೆ ಯಾರಿಗೂ ಜಯ ಸಿಕ್ಕಿಲ್ಲ. ನೀರಾವರಿ ಹೋರಾಟಗಾರರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಆದ್ರೆ ಇವತ್ತು ಎಲ್ಲರೂ ಒಕ್ಕರ್ಲಲ್ಲಿ ಇವತ್ತು ನೀರಾವರಿಗಾಗಿ ನಾವೆಲ್ಲ ಹೋರಾಟ ಮಾಡಲಿಲ್ಲ, ನಮಗೆ ನೀರು ಸಿಕ್ಕಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರೈತರ ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ನಷ್ಟ ಅನುಭವಿಸಬೇಕಾಗತ್ತೆ. ಹಿಂಗಾಗಿ ಈ ಒಂದು ವಿಕಸಿತ ಭಾರತ ಏನಿದೆ, ಮೋದಿಜಿಯವರ ಏನು 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಇಡೀ ದೇಶದಲ್ಲಿ 75% ಇವತ್ತು ಬಿಜೆಪಿ ಬಂದು ಇವತ್ತು ಎಲ್ಲರ ಒಳ್ಳೆ ಕಡೆ ರಾಜಕಾರಣ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಒಗ್ಗಟ್ಟಾಗಿ ಇವತ್ತು ಮೋದಿಜಿಯವರಿಗೆ ನಾವು ಮುಟ್ಟಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಕಷ್ಟ ಮೋದಿಜಿಯವರವರೆಗೂ ಹೋಗ್ಬೇಕು. ಈಗ ಹೋಗ್ಬೇಕಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನೀರಿನ ಸಮಸ್ಯೆ ಇಲ್ಲಿರ್ತಕ್ಕಂಥದ್ದು ತೀರಿಸಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ ಬೆಳೆ ಬೆಳೀತಕ್ಕಂಥದ್ದು ಏನೆಲ್ಲ ಇದೆ, ರೇಷ್ಮೆ ಬೆಳಿತೀವಿ, ಆ ರೇಷ್ಮೆ ಬೆಳೀತಕ್ಕಂಥ ಜಮೀನ ಕಿತ್ಕೊಂಡು ಕೈಗಾರಿಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಓಡ್ತಕ್ಕಂಥ ಒಂದು, ಅದಾದ್ಮೇಲೆ ಹಾಲು ಇಷ್ಟೊಂದು ಸುದೀರ್ಘವಾಗಿ ಹಾಲು ಇರ್ತಕ್ಕಂಥದ್ದನ್ನ ಹಾಲಿಗೆ ಒಂದು ಬೆಂಬಲ ಬೆಲೆ ಕಟ್ತಕ್ಕಂಥದ್ದು ಮಾಡ್ತಾ ಇಲ್ಲ. ತರಕಾರಿಗಳಿಗೆ, ಹಣ್ಣುಗಳಿಗೆ ಇಲ್ಲಿರ್ತಕ್ಕಂಥದ್ದು ಹೂವು ಈ ಮಾರುಕಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಹೋರಾಟ ಇವತ್ತು ರೈತರಿಗಾಗಿ ಹೋರಾಟ ಇರಬೇಕು, ರೈತರು ಉಳಿಬೇಕು. ಹಂಗಾಗಿ ನಮ್ಮ ಸರ್ಕಾರ ಬಂದಿದ್ದೆ 100% ಬರುತ್ತೆ. ಆದ್ರೆ ಇವತ್ತು ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಂದು ಇರ್ತಕ್ಕಂಥ ಯುವಕರು ಇರ್ತಕ್ಕಂಥ ರೈತರು ಎಲ್ಲರೂ ಒಗ್ಗಟ್ಟಾಗಿ ಏನು ಮೋದಿಜಿಯವನ್ನ ಏನು ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮೋದಿಜಿಯವರಿಗೆಲ್ಲ ನಾವು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು. ಸ್ಟೇಟ್ ಸರ್ಕಾರ ಬರಬೇಕು, ನಮ್ಮ ಜಿಲ್ಲೆಗಳು ಉಳಿಬೇಕು ಅಂತಕ್ಕಂಥದ್ದು ಈ ವಿಷಯ ಏನಿದೆ, ಮೋದಿಜಿಯವರ ಏನು ಸತತವಾಗಿ ಕೊಟ್ಟಿರ್ತಕ್ಕಂಥ ಅವಧಿ ಏನಿದೆ, ನಮ್ಮ ಜಿಲ್ಲೆಗಳಿಗೂ ಕೂಡ ಒಂದು ವರ ಆಗಬೇಕು ಅಂತ ಈ ಮುಖಾಂತರ ನಮ್ಮ ಜಿಲ್ಲೆಗೆ ಎಲ್ರಿಗೂ ಒಂದು ಸಂದೇಶವನ್ನು ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ತರುವ ವಿಚಾರದಲ್ಲಿ ಬಿಜೆಪಿ ಯಾವುದೇ ಹೋರಾಟಕ್ಕೂ ಸಿದ್ಧ ಇದ್ದು ಈ ಕುರಿತು ಈಗಾಗಲೇ ಚರ್ಚೆಗಳು ನಡೆದಿವೆ. ಜಿಲ್ಲೆಯ ಜನರಿಗೆ ಗುಣಮಟ್ಟದ ಕುಡಿಯುವ ನೀರು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಭರವಸೆ ನೀಡಿದ ಅವರು, ಶುದ್ಧ ನೀರು ದೊರೆತಿದ್ರೆ ಮುಂದಿನ ದಿನಗಳಲ್ಲಿ ಜನರು ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಗತ್ಯ ಇದೆ ಎಂದರು. ಇನ್ನು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಮಹಿಳೆಯರು, ರೈತರು ಹಾಗೂ ಯುವಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬಿಜೆಪಿ ಕೆಲಸ ಮಾಡಲಿದೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಜಣ್ಣ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಕೊಂಡೇನಹಳ್ಳಿ ಮುರಳಿ, ಮಧು, ಸೂರ್ಯನಾರಾಯಣ ರೆಡ್ಡಿ, ಲಕ್ಷ್ಮೀನಾರಾಯಣ ಗುಪ್ತಾ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ವೆಂಕಟೇಶ್, ಆಂಜನೇಯಗೌಡ, ರಮೇಶ್ ರಾವ್ ಶಿಲ್ಕೆ, ವಿ ಮಧುಚಂದ್ರ, ಬಾಗೇಪಲ್ಲಿ ಪ್ರತಾಪ್, ಸೀಕಲ್ ಆನಂದಗೌಡ ಇತರರು ಹಾಜರಿದ್ದರು.